ಸಾಯಂಕಾಲದ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತಿನ ದಿವಸ ಏನು ಮಾಡೋಣ್ರಿ ಅಂತಂದ್ರೆ ಒಂದು ಗರ್ಭಗುಡಿಗೆ ಒಂದು ಮೂರ್ತಿ ಎಷ್ಟು ಇಂಪಾರ್ಟೆಂಟು ಅದೇ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಶಿಕ್ಷಣ ಅನ್ನುವಂಥದ್ದು ಅಷ್ಟೇ ಇಂಪಾರ್ಟೆಂಟು. ಸೊ ಇವತ್ತಿನ ದಿವಸ ನಾವು ಏನು ಮಾಡೋಣ ಅಂತಂದ್ರೆ 10ನೇ ತರಗತಿಯಲ್ಲಿ ಬರ್ತಕ್ಕಂಥ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯೇಬಲ್ಸ್ ಆ ಪಾಠ ಯಾವ ಪಾಠದ ಬಗ್ಗೆ ಇವತ್ತು ನಾವು ಸ್ಟಾರ್ಟ್ ಮಾಡಕ್ಕೆ ಹೊರಟಿದ್ದೀವಿ ಅಂತಂದ್ರೆ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯೇಬಲ್ಸ್ ಅನ್ನುವಂಥದ್ದು. ಇದು 7 ಮಾರ್ಕ್ದ ಒಂದು ಇನ್ವಾಲ್ ಎಕ್ಸಾಮ್ ಬರುವಂಥ ಒಂದು ಪ್ರಶ್ನೆ ರೀ. 7 ಮಾರ್ಕ್ಸ್ ಇದು. 7 ಮಾರ್ಕ್ಸ್ ಅನ್ನ ನಾವು ಕಣ್ಣು ಮುಚ್ಚಿ ತಗೋಬಹುದು ನೋಡ್ರಿ. ಹೆಂಗಂತಂದ್ರೆ ಇದ್ರದ್ದು ಪ್ಯಾಟರ್ನ್ ಐತಿ ನಮ್ಗೆ. ಹೆಂಗಂತಂದ್ರೆ 1 ಮಾರ್ಕ್ಸ್ ಇಂದು 1 ಮಾರ್ಕ್ಸ್ದು ಒಂದು ಕ್ವಶನ್ ಬರ್ತೈತ್ರಿ ಇನ್ವಾಲ್ ಎಕ್ಸಾಮ್ಗೆ. ಇನ್ನೊಂದು 2 ಮಾರ್ಕ್ಸ್ ಇಂದು ಒಂದು ಕ್ವಶನ್ ಬರ್ತೈತ್ರಿ. ಹೌದಾ? ನೆಕ್ಸ್ಟು 4 ಮಾರ್ಕ್ಸ್ ಇದ್ದು ಒಂದು ಕ್ವಶನ್ ಬರ್ತೈತಿ. 4 ಮಾರ್ಕ್ಸ್ ಇದ್ದು ಒಂದು ಕ್ವಶನ್ ಬರ್ತೈತಿ. ಎಷ್ಟು ಚಂದ ನಾವು ಇದನ್ನು ಹೇಳ್ಬೋದು ಅಂತಂದ್ರೆ ಅಫ್ಕೋರ್ಸ್ 1 ಮಾರ್ಕ್ಸಿಗೆ ಯಾವ್ದು ಬರ್ತೈತಿ ಅಂತಂದ್ರೆ ನಮ್ಗೊಂದು ಟೇಬಲ್ ಐತಿ. ಏನೈತಿ ಅಂತಂದ್ರೆ ನಿಮ್ಗೆ ಗೊತ್ತಿರೋಂಗ A1/A2 ಈಸ್ ನಾಟ್ ಈಸ್ ಈಕ್ವಲ್ ಟು B1/B2. ಸೊ ಇಲ್ಲಿ ನೋಡಿ ನಾ ಸಿಂಪಲ್ ಆಗಿ ಬಿಡಿಸ್ಬಿಡ್ತೀನಿ. ಅವ್ನು ಅಂತದ್ದು ಯಾವ್ದು ಅಂತಂದ್ರೆ A1/A2 ಈಸ್ ನಾಟ್ ಈಸ್ ಈಕ್ವಲ್ ಟು B1/B2 ಅಂತಂದ್ರೆ ಇಲ್ಲಿ ಲೈನ್ಸ್ ಏನು ಬರ್ತಾವ ಗೊತ್ತನ್ರಿ? ಇಂಟರ್ಸೆಕ್ಟಿಂಗ್ ಲೈನ್ಸ್ ಬರ್ತಾವ. ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂದ್ರೆ ಈ ತರ ಬಂದೈತಿ ನೋಡ್ರಿ. ಇಲ್ಲಿ ಈ ತರ ನೋಡ್ರಿ, ಇಂಟರ್ಸೆಕ್ಟಿಂಗ್ ಲೈನ್ಸ್ ಬರ್ತಾವ. ಇಲ್ಲಿ ಒಂದೇ ಒಂದು ಐತಿ ಅಂತಂದ್ರೆ ಸೊಲ್ಯೂಷನ್ ಏನಾಗಿರ್ತೈತಿ? ಒಂದೇ ಒಂದು ಸೊಲ್ಯೂಷನ್ ಆಗಿರ್ತೈತಿ. ಹೌದಾ? ಈ ಟೇಬಲ್ ಇನ್ನು ಲಾಸ್ಟ್ ಇನ್ನೆರಡು ಇದಾವ. ಯಾವ್ದಂತಂದ್ರೆ A1/A2 ಈಸ್ ಈಕ್ವಲ್ ಟು B1/B2 ನಾಟ್ ಈಸ್ ಈಕ್ವಲ್ ಟು C1/C2. ಲೈನ್ಸ್ ಏನು ಬರ್ತಾವ್ರಿ? ಪ್ಯಾರಲಲ್ ಬರ್ತಾವ. ಇಲ್ಲಿ ಎಲ್ಲ ಸೊಲ್ಯೂಷನ್ ಬರ್ತೈತಂದ್ರೆ ಬರಂಗಿಲ್ಲ. ಸೊ ಅದಕ್ಕೆ ಏನಂತ ಕೊಡ್ತೀರಿ? ನೋ ಸೊಲ್ಯೂಷನ್. ವೆರಿ ಸಿಂಪಲ್. ಹೌದಾ? ಲಾಸ್ಟ್ ಒಂದು ಟರ್ಮ್ ಐತಿ. ಏನಂದ್ರೆ A1/A2 ಇಸ್ ಈಕ್ವಲ್ ಟು B1/B2 ಇಸ್ ಈಕ್ವಲ್ ಟು C1/C2. ಲೈನ್ಸ್ ಏನಾಗ್ತಾವ್ರಿ? ಇಲ್ಲಿ ಕೋಇನ್ಸಿಡೆಂಟ್ ಆಗ್ತಾವ. ಕೋಇನ್ಸಿಡೆಂಟ್ ಅಂದ್ರೆ ಒಂದ್ರ ಮೇಲೆ ಒಂದು ಲೈನ್ ಬರ್ತೈತಿ. ಒಂದ್ರ ಮೇಲೆ ಒಂದು ಲೈನ್ ಬರ್ತೈತಂದ್ರೆ ಸೊಲ್ಯೂಷನ್ಸ್ ಮೆನಿ ಸೊಲ್ಯೂಷನ್ಸ್ ಬರ್ತಾವ. ಮೆನಿ ಸೊಲ್ಯೂಷನ್ಸ್. ನೆನಪಿರ್ಲಿ, ಈ ಪುಸ್ತಕವನ್ನು ನಾವು ಮಾಡಿಬಿಟ್ರೆ ಕರೆ ಆದಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಇದು. ಮೋಸ್ಟ್ ಇಂಪಾರ್ಟೆಂಟು ಇದನ್ನ ಇಷ್ಟು ನಾವು ಮಾಡಿದ್ದ ಕರೆ ಆದ ಅಂತಂದ್ರೆ ನಮ್ಗೆ ಏನು ಬರ್ತೈತಿ ಅಂತಂದ್ರೆ 1 ಮಾರ್ಕ್ಸು ಕಣ್ಣು ಮುಚ್ಚಿ ತೆಗಿಬೋದು ನಾವು. ಕಣ್ಣು ಮುಚ್ಚಿ ತೆಗೆದು ಇದ್ರೊಳಗೆ ಇನ್ನೊಂದು ಬರ್ತೈತಿ. ಇದ್ರೊಳಗೆ ಇನ್ನೊಂದು ಬರ್ತೈತಿ. ಕನ್ಸಿಸ್ಟೆಂಟು ಅನ್ಕನ್ಸಿಸ್ಟೆಂಟು ಅಂತ ಬರ್ತೈತಿ ಲಾಸ್ಟಿಗೆ. ನೀವು ಬೇಕಾದ್ರೆ ಬರ್ಕೊಂಡ್ಬಿಡಿ. ಏನ ಸಿಸ್ಟಮ್ ಏನಾಗೈತಿ ಅಂತ ಬರ್ತೀರಿ? ಕನ್ಸಿಸ್ಟೆಂಟ್. ಓಕೆ, ಇದು ಹಿಂಗೆ ಬಂದೈತೆ ಅಂದ್ರೆ ಏನಂತ ಕೊಡ್ತೀರಿ? ಇದಕ್ಕೆ ಅನ್ಕನ್ಸಿಸ್ಟೆಂಟ್ ಆರ್ ಇನ್ಕನ್ಸಿಸ್ಟೆಂಟ್ ಅಂತ ಬರ್ತೈತಿ. ಹೌದಾ? ಲಾಸ್ಟಿಗೆ ಇಲ್ಲೊಂದು ಬರ್ತೈತಿ. ಹಿಂಗೆ ಬರ್ತೈತಿ ಅಂತಂದ್ರೆ ಸಿಸ್ಟಮ್ ಕನ್ಸಿಸ್ಟೆಂಟ್. ಕನ್ಸಿಸ್ಟೆಂಟ್ ಅಂತ ಬರ್ತೈತಿ. ಇಷ್ಟು ನಾವು ಮಾಡಿದ್ದ ಕರೆ ಆದ್ರೆ ಪಕ್ಕಾರಿ ನಾವು ಎಷ್ಟು ಮಾರ್ಕ್ಸು? 1 ಮಾರ್ಕ್ಸ್ಗೆ ನಮ್ಗೆ ಒಟ್ಟ ಮೋಸ ಇಲ್ಲ. ಸೊ ಇದನ್ನು ಮಾಡಿದ್ರೆ ನಾವು ಏನಾಗ್ತೈತಿ? ಇದು ಇವತ್ತಿನ ದಿವಸ ಮೋಸ್ಟ್ ಇಂಪಾರ್ಟೆಂಟು. ಓಕೆನಾ? ಏನಂತ ಫಾರ್ 1 ಮಾರ್ಕ್ಸ್ ಕ್ವಶನ್ ಇದು ಏನ್ರಿ ಅಂತಂದ್ರೆ x ಪ್ಲಸ್ y ಇಸ್ ಈಕ್ವಲ್ ಟು 4 ಅಂತ ತಗೊಳ್ಳಿ. ಓಕೆ, ನೆಕ್ಸ್ಟ್ ಇನ್ನೊಂದು ಯಾವ್ದು ಅಂತಂದ್ರೆ x ಮೈನಸ್ y ಇಸ್ ಈಕ್ವಲ್ ಟು 8 ಅಂತ. ಹೌದಾ? ಇದು ಇಕ್ವೇಶನ್ 2. ಸೊ ಇದು ಏನು ಹೇಳ್ತಾರಂದ್ರೆ ಹೌ ಮೆನಿ ಈ 2 ಇಕ್ವೇಶನ್ಸ್ ಅನ್ನ ನಾನು ಹಾಕೊಂಡಿದ್ದೀನಿ. ಇದ್ರೊಳಗೆ ಸೊಲ್ಯೂಷನ್ಸ್ ಎಷ್ಟು ಬರ್ತಾವು? ಸೊ ಹೌ ಮೆನಿ ಸೊಲ್ಯೂಷನ್ಸ್ ಆರ್ ದೇರ್? ಸೊಲ್ಯೂಷನ್ಸ್ ಹೌ ಮೆನಿ ಸೊಲ್ಯೂಷನ್ಸ್ ಕಟ್ ಮಾಡೋದು. ಇಕ್ವೇಶನ್ 2 ಐತಿ. ಹೌ ಮೆನಿ ಸೊಲ್ಯೂಷನ್ಸ್ ಆರ್ ದೇರ್ ಅಂತ ಒಂದು ಕ್ವಶನ್ ಬಂದೈತಿ. ಇದು ಜನರಲ್ ಎಕ್ಸಾಂಪಲ್ ಹೆಂಗೆ ಬಿಡಿಸ್ಬೋದು ಅಂತ. ಸೊ ನಮಗೊಂದು ಥಾಟ್ ಐತಿ. ಏನೈತಿ ಕೇಳಿ ನೋಡೋಣ. ಫಸ್ಟಿಗೆ A1/A2 ಇಸ್ ಈಕ್ವಲ್ ಟು B1/B2 ಇಸ್ ಈಕ್ವಲ್ ಟು C1/C2. ಹಾಗೆ ಹಾಕೊಂಡ್ಬಿಡೋಣ. ಇದಕ್ಕೆ A1 ಅಂತ ಹಾಕೊಡ್ರಿ ಇಸ್ ಈಕ್ವಲ್ ಟು ಏನೂ ಇಲ್ಲ ಅಂದ್ರೆ 1 ಇರ್ತೈತಿ. ಸೊ B1 ಅಂತ ಹಾಕೊಡ್ರಿ ಏನೂ ಇಲ್ಲ ಅಂದ್ರೆ ಎಷ್ಟು ಇರ್ತೈತಿ? 1 ಇರ್ತೈತಿ. C1 ಅಂತ ಹಾಕೊಡ್ರಿ 4 ಐತಿ. ನೆಕ್ಸ್ಟ್ A2 ಇಸ್ ಈಕ್ವಲ್ ಟು 1
B2 is equal to -1 C2 is equal to 8 ಇಷ್ಟೇ ಐತಿ. ಸೊ ಇದರ ಫಿಲಪ್ ಮಾಡ್ಕೊಂಡು ನೋಡ್ರಿ A1 ಅಂದ್ರೆ 1 ಐತಿ, A2 ಅಂದ್ರೆ ಅದು 1 ಐತಿ. ಸೊ is equal to ಹಾಕ್ತೀರಿ. B1 ಅಂದ್ರೆ ಎಷ್ಟೈತಿ 1 ಐತಿ, B2 ಅಂದ್ರೆ ಎಷ್ಟೈತಿ ಅದು 1 ಐತಿ. ಹೌದಾ? ಆದ್ರ ಇಲ್ಲಿ ಪ್ಲಸ್ ಐತೆ ಇಲ್ಲಿ ಮೈನಸ್ ಐತಿ. ಸೊ ಏನಾಗ್ತೈತಿ ಇದ ಏನು A1 by A2 ನಾಟ್ is equal to B1 by B2. ನೋಡ್ರಿ ಹಂಗಾರೆ ಇಲ್ಲಿ A1 by A2 ನಾಟ್ is equal to B1 by B2 ಅಂತ ಇದು ಬಂದೈತಿ ಅಂತಂದ್ರ ಏನಾಗಿರ್ತೈತಿ ಸೊಲ್ಯೂಷನ್ಸ್ ಗ್ರಾಫ್ ಏನಾಗ್ತೈತ್ರಿ ಹಂಗಾರ ಇಲ್ಲಿ ಏನ್ ಬರ್ತೈತ್ರಿ ಅಂದ್ರೆ ಹಿಂಗ್ ಹಿಡಿದಿನಲ್ಲ ಇಲ್ಲಿ ನೋಡಿದ್ರ ಇಲ್ಲಿ ಕಟ್ ಆಗಿತ್ತಂದ್ರ ಈ ತರ ಐತಿ ಒಂದ ಒಂದು ಸೊಲ್ಯೂಷನ್ ಬರ್ತೈತಿ ಅಂದ್ರ ಯೂನಿಕ್ ಸೊಲ್ಯೂಷನ್ ಅಂತ ಬರೀರಿ. ಯೂನಿಕ್ ಸೊಲ್ಯೂಷನ್ ಆರ್ ಒನ್ ಸೊಲ್ಯೂಷನ್ ದಿಸ್ ಇಸ್ ಫಾರ್ 1 marks. ವೆರಿ ಇಂಪಾರ್ಟೆಂಟ್ ಕ್ವಶನ್ ಹೌದ್ರಿ. ಸೊ ಹಂಗಾದ್ರ ಏನ್ ಮಾಡೋಣ ಅಂತಂದ್ರ